ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ಸಾಯಂಕಾಲದ ಟೈಮ್ ಆಗಿತ್ತು. ಯಾಕೋ ಬೇಜಾರು ಅನಿಸ್ತಿತ್ತು. ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ನಾನು ನನ್ನ ಫ್ರೆಂಡು ಹೊರಟ್ವಿ. ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿದಾಗ ಹೇಗೂ ಹೊರಗಡೆ ಬಂದಿದ್ದೀವಲ್ಲ, ನಮ್ಮೂರಲ್ಲಿರುವ ಪುಟ್ಟ ಪುಟ್ಟ ದೇವಸ್ಥಾನಗಳ ಕಡೆ ಹೋಗೋಣ ಅಂತ ಹೊರಟ್ವಿ. ನಾವು ಮೊದಲಿಗೆ ಹೋಗಿದ್ದು ವೇಣುಗೋಪಾಲ ಕೃಷ್ಣ ದೇವಸ್ಥಾನಕ್ಕೆ. ಬನ್ನಿ ಹೇಗಿದೆ ಅನ್ನೋದ ನಿಮಗೂ ತೋರಿಸ್ತೀನಿ. ನಾನಿವಾಗಿದ್ದೀನಿ ದೇವಸ್ಥಾನದ ಮುಂಭಾಗದಲ್ಲಿ. ಎತ್ತರವಾದ ಗರುಡಗಂಬ ಇದೆ. ಹಾಗೆ ಹೊರಗಡೆ ಹೋಗೋಣ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಇಂದಿನ ಈ ಬಿದನೂರು ನಗರವನ್ನು ಅಂದಿನ ವೇಣುಪುರದ ಅರಸರು ಆಳುತ್ತಿದ್ದರು. ವೇಣುಪುರ ಎಂಬ ಹೆಸರು ಕೂಡ ಇತ್ತು. ಅದಕ್ಕಾಗಿಯೇ ವೇಣುಗೋಪಾಲಕೃಷ್ಣ ದೇವಸ್ಥಾನವನ್ನು ಕಟ್ಟಿದರು. ಇವಾಗ ಇಲ್ಲಿ ಕಾಣುತ್ತಿರುವ ಕೃಷ್ಣನ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಮಾಡಿದ ಹೊಸ ವಿಗ್ರಹ. ಹಳೆಯ ವಿಗ್ರಹವನ್ನು ಕಳ್ಳರು ಕೊಂಡೊಯ್ದಿದ್ದರು. ಆ ವಿಗ್ರಹ ಮತ್ತೆ ಸಿಕ್ಕಿತಾದರೂ ಅದು ಭಿನ್ನವಾಗಿತ್ತು. ಹಾಗಾಗಿ ಮೊದಲಿನ ವಿಗ್ರಹ ಹೇಗಿತ್ತೋ ಹಾಗೆ ಇನ್ನೊಂದು ವಿಗ್ರಹವನ್ನು ಶಿಲ್ಪಿಯಿಂದ ಕೆತ್ತನೆ ಮಾಡಿಸಿ 8 ವರ್ಷದ ಹಿಂದೆ ಈ ವಿಗ್ರಹವಿಲ್ಲದ ಪಾಳು ಬಿದ್ದ ಈ ದೇವಸ್ಥಾನವನ್ನು ಸುಂದರವಾಗಿಸಿದ್ದು ಇಲ್ಲಿನ ಗ್ರಾಮಸ್ಥರು. ನೀವಿಲ್ಲಿ ನೋಡ್ಬೋದು, ಕಲ್ಲಿನಿಂದಲೇ ಮಾಡಿದ ಈ ದೇವಸ್ಥಾನದ ಗರ್ಭಗುಡಿಯನ್ನು. ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಿಂದಿನ ಕಾಲದಲ್ಲಿ ಪ್ರಾಣಿಗಳ ಸಹಾಯದಿಂದ ಮನುಷ್ಯರೇ ಕೂಡ ಜೋಡಿಸ್ತಿದ್ರು. ಇವಾಗೇನು ಹಾಗಿಲ್ಲ, ಸಾಕಷ್ಟು ಉಪಕರಣಗಳು ಸಿಗುತ್ತವೆ. ನೋಡ್ಬೋದು, ಕಂಬಗಳು ಎಷ್ಟು ದೊಡ್ಡ ದೊಡ್ಡ ಕಲ್ಲಿನಿಂದ ಮಾಡಿದಂಥ ಕಂಬಗಳು ಕೂಡ ಇದೆ. ಹಾಗೆ ಈ ರಾಜರಾಣಿ ಇರೋದು ಕಾಣಿಸುತ್ತಲ್ವಾ, ಇದು ರಾಜರು ಕಟ್ಟಿದ ದೇವಸ್ಥಾನಗಳಲ್ಲಿ ಮಾತ್ರ ಈ ಥರ ಚಿತ್ರಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಕಡೆ ಈ ಕಡೆ ಎರಡೂ ಕಡೆ ದ್ವಾರಪಾಲಕರಿದ್ದಾರೆ ನೋಡಿ. ಇವಾಗ ನೋಡಿ, ಕೃಷ್ಣನ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗೋಪಾಲಕೃಷ್ಣ. ನಿಮಗೂ ಕೂಡ ಕೃಷ್ಣನ ದರ್ಶನ ಆಯ್ತಲ್ವಾ? ಇವಾಗ ನಾವು ಕೃಷ್ಣನ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ನೋಡ್ತಿದ್ದೀವಿ. ಗರ್ಭಗುಡಿಯ ಮೇಲೆ ಮಾತ್ರ ಸೀಟಿಂಗ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕೆಲಸಗಳು ನಡಿಬೇಕು ಅಂತ ಹೇಳ್ತಿದ್ರು. ಇದನ್ನು ನೋಡಿಕೊಂಡು ನಾನಿವಾಗ ಬಂದಿದ್ದು ನಮ್ಮೂರಿನ ಬಸವಣ್ಣ ದೇವಸ್ಥಾನಕ್ಕೆ. ಇದು ಕೂಡ ರಾಜರ ಕಾಲದಲ್ಲೇ ಆದಂಥ ದೇವಸ್ಥಾನವಾದ್ದರಿಂದ ಸಾಕಷ್ಟು ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿದ್ದಾರೆ. ಇಲ್ಲಿ ಮುಂಭಾಗದಲ್ಲಿ ಕಾಣುತ್ತಿರುವ ಮೆಟ್ಟಿಲುಗಳು ಕೂಡ ಕಲ್ಲಿನಿಂದಲೇ ಮಾಡಲ್ಪಟ್ಟಿದೆ. ಹಾಗೆ ಒಳಗಡೆ ಹೋಗಿ ನೋಡಿದಾಗ ನನಗೆ ಕಾಣಿಸಿದ್ದು ಕೀ ಹಾಕಿರೋ ಬಾಗಿಲು. ಕೀ ಹಾಕಿರೋ ಬಾಗಿಲನ್ನು ನೋಡಿ ಬಸವಣ್ಣನ ನೋಡೋಕ್ಕಾಗಲ್ಲ ಅಂದ್ಕೊಂಡೆ. ಆದರೂ ಒಳಗಡೆ ಹೋಗಿ ಟಾರ್ಚ್ ಆನ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಬಸವಣ್ಣನ ನೋಡದೆ ಹೇಗೆ ಹೋಗೋಕ್ಕಾಗತ್ತೆ? ಬಸವಣ್ಣನ ದೇವಸ್ಥಾನಕ್ಕೆ ಬಂದು ಅಲ್ವಾ? ನೋಡಿ, ಒಳಗಡೆ ದೊಡ್ಡದಾದಂಥ ಬಸವಣ್ಣ ಇದೆ. ಇವಾಗ ಕಾಣಿಸುತ್ತೆ ನೋಡಿ, ತುಂಬಾ ದೊಡ್ಡದಾದ ಬಸವಣ್ಣ ಇದು. ಕಾಣಿಸುತ್ತಲ್ವಾ ಎಷ್ಟು ದೊಡ್ಡದಾಗಿರೋ ಬಸವಣ್ಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ದೇವಸ್ಥಾನವನ್ನು ನೋಡಿಕೊಂಡು ನಾನು ಬಂದಿದ್ದು ನಮ್ಮೂರಿನ 25 ವರ್ಷ ಹಳೆಯ ಪುಟ್ಟದಾದಂಥ ಒಂದು ಹೋಟೆಲೇನು ಪುಟ್ಟದಾದ್ರೇನಂತೆ, ಇಲ್ಲಿ ಸಿಗುವ ಈರುಳ್ಳಿ ದೋಸೆ ಅಂತೂ ಸಖತ್ ಫೇಮಸ್. ಹಾಗೆ ಈ ಹೋಟೆಲ್ ಎದುರಿಗೆ ಪೋಸ್ಟು, ನಾಲ್ಕು ಕಚೇರಿ, ಬ್ಯಾಂಕಲ್ಲಿ ಕೂಡ ಇದೆ. ಇಲ್ಲಿಗೆ ಬಂದವರು ಇಲ್ಲೊಂದು ವಿಸಿಟ್ ಮಾಡಿ ಒಂದು ಹಾಫ್ ಟೀ ಆದರೂ ಕುಡಿದು ಹೋಗ್ತಾರೆ. ಇವಾಗ ನಾನು ಕೂಡ ಹೋಟೆಲ್ ಒಳಗಡೆ ಬಂದಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ಅವ್ರ ಹೆಂಡತಿ ವಯರ್ ಬುಟ್ಟಿಗಳನ್ನು ಕೂಡ ಮಾಡ್ತಾರೆ. ಅದು ಕೂಡ ಇಲ್ಲಿತ್ತು. ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಹೋಟೆಲನ್ನು ನೋಡ್ಬೋದು, ತುಂಬ ಹಳೆಯದಾದ ಹೋಟೆಲ್ ನೋಡಿ. ಎಷ್ಟು ಹಳೆಯ ಹೋಟೆಲ್ ಅಲ್ವಾ? ನಾವು ಕೂಡ ಈರುಳ್ಳಿ ದೋಸೆಗೆ ಆರ್ಡ್ರ್ ಕೊಟ್ಟಿದ್ವಿ. ಈರುಳ್ಳಿಯನ್ನು ನೋಡಿ ಎಷ್ಟು ಚಿಕ್ಕದಾಗಿ ಎಷ್ಟು ಸ್ಪೀಡಾಗಿ ಹೆಚ್ಚುತ್ತಿದ್ರು. ಈ ಕಡೆ ದೋಸೆ ಕೂಡ ರೆಡಿ ಆಗ್ತಿತ್ತು. ಒಂದು ಲೋಟ ಹಿಟ್ಟು ಹಾಕಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕೈಯಲ್ಲೇ ಸ್ಪ್ರೆಡ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡ್ತಿದ್ರು ದೋಸೆ ಮಾತ್ರ. ನೋಡಿ, ದೋಸೆಗೆ ಸ್ವಲ್ಪ ಎಣ್ಣೆ ಹಾಕಿದರು. ಹಾಗೆ ಈ ಕಡೆ ಒಂದು ಆ ಕಡೆ ಒಂದು, ಎರಡೂ ಕಡೆ ದೋಸೆ ಆಗ್ತಾಯಿತ್ತು. ಈ ಈರುಳ್ಳಿ ದೋಸೆ ನೋಡಿ ನಿಮ್ಮ ಬಾಯಲ್ಲಿ ನೀರು ಬಂತಾ? ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೋಡಿ, ಈ ಕಡೆ ದೋಸೆ ರೆಡಿ ಆಗ್ತಿತ್ತು. ಹಾಗೆ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ತುಂಬ ಒಂದು ಹಳೆಯದಾದ ಒಂದು ಪೆಟ್ಟಿಗೆ ಕೂಡ ಇತ್ತು. ಈ ಪೆಟ್ಟಿಗೆಯಲ್ಲಿ ಟೀ ಪುಡಿ, ಸಕ್ಕರೆ, ಎಣ್ಣೆಗಳು ಕೂಡ ಹಾಕಿಟ್ಕೊಂಡಿದ್ರು. ಹಾಗೆ ನಮ್ಮ ದೋಸೆ ಕೂಡ ರೆಡಿಯಾಗಿತ್ತು. ಸಖತ್ತಾಗಿರೋ ಗ್ರೀನ್ ಚಟ್ನಿ ಜೊತೆ ಸೂಪರಾಗಿರೋ ಈರುಳ್ಳಿ ದೋಸೆ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಈ ದೋಸೆನ ತಿಂದ್ಕೊಂಡು ನಾವಲ್ಲಿ ಬಿಲ್ ಕೊಟ್ಟು ನಮ್ಮ ಮನೆ ಕಡೆ ಹೊರಟ್ವಿ.
ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.